ಬ್ರದರ್, ನೀನು ಇಷ್ಟೊಂದೆಲ್ಲ ವೀಡಿಯೋಗಳನ್ನ ಮಾಡಿ ಹಾಕ್ತೀಯ, ನಿಂಗೆ ಯೂಟ್ಯೂಬಿಂದ ಎಷ್ಟು ದುಡ್ಡು ಬರುತ್ತೆ? ದಿನಂಪ್ರತಿ ವೀಡಿಯೋಗಳನ್ನ ಮಾಡ್ತೀಯ ಬ್ರದರ್, ದಿನಂಪ್ರತಿ ಮರಿಗಳನ್ನ ಲೋಡ್ ಮಾಡ್ತೀಯ, ವಾರದಲ್ಲಿ ಸುಮಾರು ಸರಿ ನಿನ್ನ ಕಡೆಯಿಂದ ಗಾಡಿಗಳಿಗೆ ಮರಿಗಳನ್ನ ಕಳಿಸ್ಕೊಡ್ತೀಯಲ್ಲ ಅಣ್ಣ. ನೀನು ಎಷ್ಟು ಸಂಪಾದನೆ ಮಾಡ್ತೀಯ? ಯೂಟ್ಯೂಬಿಂದ ತುಂಬ ದುಡ್ಡು ಬರುತ್ತಾ? ಸೊ ಯೂಟ್ಯೂಬಿಂದ ಬಂದಂಥ ದುಡ್ಡನ್ನು ಏನು ಮಾಡ್ತೀಯ? ಅದರ ಜೊತೆಗೆ ಇಷ್ಟೊಂದೆಲ್ಲ ಮರಿಗಳನ್ನ ಸಪ್ಲೈ ಮಾಡ್ತೀಯಲ್ಲ ಬ್ರದರ್, ನೀನು ತುಂಬ ಸಂಪಾದನೆ ಆಗತ್ತಾ ನಿನಗೆ? ಎಷ್ಟೊಂದು ದುಡಿತೀಯ? ಎಷ್ಟು ಮರಿಗಳನ್ನ ಸಪ್ಲೈ ಮಾಡ್ತೀಯ? ಒಂದು ಮರಿಯಿಂದ ತುಂಬ ಲಾಭ ಸಿಗತ್ತಾ ನಿನಗೆ? ಅಷ್ಟೊಂದು ದುಡ್ಡನ್ನು ನೀನು ಏನು ಮಾಡ್ತೀಯ ಅಣ್ಣ ಅಂತ ನನಗೆ ಒಬ್ಬ ಹುಡುಗ ಕೇಳಿದ್ದ. ಸೊ ಈ ಥರ ನನಗೆ ಯಾರೂ ಕೇಳಿರಲಿಲ್ಲ. ಅಂದರೆ ದುಡ್ಡು ಅಂದರೆ ವ್ಯವಹಾರ ಬಗ್ಗೆ ಕೇಳಿರ್ತಾರೆ, ಅದು ಬಿಟ್ಟು ನಿಂಗೆ ಯೂಟ್ಯೂಬಿಂದ ದುಡ್ಡು ಬರುತ್ತಾ ಅಣ್ಣ? ನಿನಗೆ ಯೂಟ್ಯೂಬಿಂದ ಎಷ್ಟು ದುಡ್ಡು ಬರುತ್ತೆ? ತುಂಬ ವೀಡಿಯೋಗಳನ್ನ ಮಾಡ್ತೀಯ, ನಿನ್ನ ವೀಡಿಯೋಗಳು ಜಾಸ್ತಿ ಸಂಖ್ಯೆಯಲ್ಲಿ ನೋಡ್ತಾರೆ. ಅಂದರೆ ನನ್ನ ಹತ್ರ ತುಂಬ ಮರಿಗಳನ್ನ ತೊಗೊಳ್ಳೋರು, ಮರಿಗಳನ್ನ ನನ್ನ ಹತ್ರ ವ್ಯವಹಾರ ಮಾಡೋ ವೀಡಿಯೋಗಳನ್ನ ನೋಡಿ ತುಂಬ ಕಡೆಯಿಂದ ನಿನಗೆ ದುಡ್ಡು ಬರುತ್ತಾ, ನೀನು ಮಾಡ್ತೀಯಾ, ಹೀಗೆ ಹಾಗೆ ಹೀಗೆ ಅಂತ ತುಂಬ ಜನ ನನ್ನ ಹತ್ರ ಮರಿಗಳನ್ನ ತೊಗೊಂಡು ವ್ಯವಹಾರ ಮಾಡಿಕೊಂಡು ಆದಮೇಲೂ ಕೂಡ ಈ ಥರ ಯಾರೂ ನನಗೆ ಕ್ವಶನ್ ಮಾಡಿರಲಿಲ್ಲ. ಒಬ್ಬ ಹುಡುಗ ನಂಗೆ ತುಂಬ ಹೀಗೆ ನನ್ನ ಸಬ್ಸ್ಕ್ರೈಬರ್ ಅಂದರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಗಳನ್ನ ಸುಮಾರು ಒಂದು 9 ತಿಂಗಳಿಂದ ನೋಡ್ತಿದ್ದ. ಬಟ್ ಅವನು ಬಡವ್ರ ಹುಡುಗ, ಹಾಗಾಗಿ ನನಗೆ ಈ ಥರ ಕ್ವಶನ್ ಮಾಡಿದ್ದ ಅಂತ ನಂಗೆ ಆಮೇಲೆ ಗೊತ್ತಾಯಿತು. ಬಟ್ ಅವನ ಫೀಲ್ ಏನು ಗೊತ್ತಾ, ನಾನು ಯಾರಿಗಾದರೂ ಹೆಲ್ಪ್ ಮಾಡಲಿ ಅನ್ನೋದೇ ಅವನ ಉದ್ದೇಶ. ಯಾಕಂದರೆ ಅವನು ಬಡ ಹುಡುಗ ಇದ್ದ, ಹಾಗಾಗಿ ಅವನಿಗೆ ಹೆಲ್ಪ್ ಮಾಡಲಿ ಅಂತ ಅನ್ನೋ ಉದ್ದೇಶ ಅವನಿಗೆ ಆಗಿರಲಿಲ್ಲ. ಬಟ್ ಅವನ ಉದ್ದೇಶ ಯಾರಿಗಾದರೂ ಹೆಲ್ಪ್ ಮಾಡ್ತೀಯಾ ಅಣ್ಣ ನೀನು ಅನ್ನೋದೇ ಅವನ ಫೋನ್ ಮಾಡಿರೋ ಉದ್ದೇಶ ಆಗಿತ್ತು. ಬಟ್ ಅವನೇನು ಕೇಳ್ಕೊಂಡಿದ್ದ ಅಂದರೆ, ನನ್ನ ಹತ್ರ ಏನು ಹೇಳಿದ್ನಪ್ಪ ಅಂದರೆ, ಬ್ರದರ್ ನಿನ್ನ ಹತ್ರ ಅಮೌಂಟ್ ಬರುತ್ತಲ್ಲ, ಅಷ್ಟೊಂದು ವ್ಯವಹಾರ ಮಾಡ್ತೀಯ, ಅಷ್ಟೊಂದು ದುಡಿತೀಯ, ಯೂಟ್ಯೂಬಿಂದ ದುಡ್ಡು ಬರುತ್ತಲ್ವ, ಸೊ ಅದನ್ನೆಲ್ಲ ನೀ ಯಾರಿಗಾದರೂ ಒಬ್ಬ ನಿನ್ನ ಹತ್ರ ಹೆಲ್ಪ್ ಅಂತ ಕೇಳಿದರೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳೋದೇ ಅವನ ಒಂದು ಉದ್ದೇಶ ಆಗಿತ್ತು. ಆ ಕಾರಣಕ್ಕೆ ಮಾಡಿದ್ದ. ಜೊತೆಗೆ ಅವನಿಗೂ ಕೂಡ ಮರಿಗಳನ್ನ ಸಾಕಬೇಕು ಅಂತ ಉದ್ದೇಶನ ಇತ್ತು. ಬಟ್ ಜಾಗ ಇರಲಿಲ್ಲ. ಬಟ್ ಅವನ ಹತ್ರ ಆ ಥರ ಸಪೋರ್ಟ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಬಟ್ ಅವ್ನು ಕಾಲೇಜ್ ಸ್ಟೂಡೆಂಟು, ಹಾಗಾಗಿ ತನಗೆ ಹೆಲ್ಪನ್ನು ಕೇಳ್ಕೊಂಡು ಅವ್ನು ಫೋನ್ ಮಾಡಿರಲಿಲ್ಲ. ಬಟ್ ಈ ಥರ ಸಾಕಬೇಕು ಬ್ರದರ್, ನನ್ನ ಹತ್ರ ಜಾಗ ಇಲ್ಲ, ಸಪೋರ್ಟ್ ಇಲ್ಲ, ಮತ್ತು ನಾವು ಬಡವರಿದ್ದೀವಿ, ಬಟ್ ನನಗೆ ಎಜುಕೇಷನ್ ಮಾಡ್ತಾಯಿದ್ದೀನಿ, ಆಮೇಲೆ ಸಾಕ್ತೀನಿ ಅಂತ ಹೇಳಿ ಆದಮೇಲೆ ದುಡ್ಡು ಬರುತ್ತಾ, ಬಂದಿರೋ ದುಡ್ಡನ್ನು ಏನು ಮಾಡ್ತೀರಾ? ಸೊ ಯಾರಾದರೂ ನಿಮ್ಮ ಹತ್ರ ಏನಾದರೂ ಅಷ್ಟೋ ಇಷ್ಟೋ ಹೆಲ್ಪ್ ಕೇಳಿದರೆ ಹೆಲ್ಪ್ ಮಾಡ್ತೀರಾ? ಸೊ ನನಗಂತಲ್ಲ ಬ್ರದರ್, ಆ ಥರ ತಿಳ್ಕೊಬೇಡಿ. ಬಟ್ ನನ್ನ ಥರ ಯಾರಾದರೂ ನಿಮಗೆ ಕೇಳಿದರೆ, ನಿಮಗೆ ತುಂಬ ಜನ ಏನು ಫಾಲೋವರ್ಸ್ ಇಲ್ಲ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ, ಬಟ್ ಸುಮಾರು ಜನ ಇದ್ದಾರೆ. ಬಟ್ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ವೀಡಿಯೋಗಳನ್ನ ನೋಡಿರ್ತೀನಿ, ತುಂಬ ವೀಡಿಯೋಗಳನ್ನ ನಾನು ನಿಮ್ಮ ನೋಡಿದ್ದೇನೆ. ತುಂಬ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ನೀಟಾಗಿ ಮರಿಗಳನ್ನ ಕೊಟ್ಟಿರ್ತೀರ, ಹಾಗಾಗಿ ನಿಮ್ಮ ಹತ್ರ ಮರಿಗಳನ್ನ ತೊಗೋತಾರೆ ಅನ್ನೋದೇ ನಂಗೆ ಗೊತ್ತಾಗಿದೆ ಬ್ರದರ್. ಬಟ್ ಏನಾದ್ರು ಹೆಲ್ಪ್ ಮಾಡ್ತೀರಾ ಅಂತ ನನಗೆ ಕೇಳಿದ್ದ ಅವನು. ಬಟ್ ಅವ್ನು ಕೇಳಿದ್ದು ನನಗೆ ಏನು ಆ ಥರ ಅಂದ್ಕೊಂಡಿರಲಿಲ್ಲ. ಬಟ್ ನೋಡೋಣ ಬ್ರದರ್, ಟ್ರೈ ಮಾಡೋಣ ಅಂತ ನಾನು ಹೇಳಿದ್ದೆ. ಅದಾದ ಸ್ವಲ್ಪ ದಿನದಲ್ಲೇ ನನಗೊಂದು ಆ ವಿಡಿಯೋ ಕೂಡ ಲಿಂಕನ್ನು ಶೇರ್ ಮಾಡಿದೆ. ಇನ್ಸ್ಟಾದಲ್ಲಿ ಬರುವಂಥ ಯಾರ್ದೋ ಒಂದು ವಿಡಿಯೋ, ಆ ವಿಡಿಯೋನ ನಂಗೆ ಶೇರ್ ಮಾಡಿ, ಸೊ ಈ ಥರ ಮಾಡ್ತೀರಾ ಬ್ರದರ್ ಅಂತ ಕೇಳಿದ್ದೆ ನನಗೆ. ನಾನು ಕೂಡ ಆ ವಿಡಿಯೋನ ಸುಮಾರು ಸಲ ನೋಡಿದ್ದಿಲ್ಲ, ಬಟ್ ಒಂದು ಸರಿ ಏನೋ ನೋಡಿದ್ದೆ. ಬಟ್ ಅವನು ಅದೇ ವಿಡಿಯೋನ ನಂಗೆ ಪುನಃ ಹಾಕಿದ ಮೇಲೆ ಈ ಥರ ಮಾಡ್ತೀರಾ ಬ್ರದರ್ ಅಂತ ನಂಗೆ ಅವನು ರಿಕ್ವೆಸ್ಟ್ ಮಾಡಿದ್ದ. ಒಂಥರ ಅಂದರೆ ಈ ಥರ ಮಾಡಿ ಯಾರಿಗಾದರೂ, ನನಗಂತಲ್ಲ ಬಟ್ ಯಾರಿಗಾದರೂ ಮಾಡ್ತೀರಾ ಅಂತ ಕೇಳಿ ನನಗೆ ಹೇಳಿದ ಮೇಲೆ, ಸೊ ಆಯಿತು ಬ್ರದರ್, ಟ್ರೈ ಮಾಡ್ತೀನಿ ಅಂತ ನಾನು ಫೋನ್ ಕಟ್ ಮಾಡಿದೆ. ಬಟ್ ಆ ಹುಡುಗನ ಜೊತೆ ಸಂಪರ್ಕದಲ್ಲಿ ಇದ್ದ, ಆವಾಗ ಫೋನ್ ಮಾಡಿ. ಬಟ್ ಈಗ ಅವ್ನು ನನಗೇನು ಫೋನ್ ಮಾಡಿಲ್ಲ. ಬಟ್ ಅವನು ನನಗೆ ಹೇಳಿದ್ದ ಮಾತು ನನಗೆ ನೆನಪಿದೆ. ಸೊ ಯಾರಿಗಾದರೂ ಹೆಲ್ಪ್ ಮಾಡಿ ಬ್ರದರ್ ಅಂತ ನಂಗೆ ಹೇಳಿದ, ನನಗೂ ಕೂಡ ಹೆಲ್ಪ್ ಮಾಡೋ ಉದ್ದೇಶ ಇತ್ತು. ಆಯಿತು ಬ್ರದರ್, ಮಾಡೋಣ, ನನಗೆ ಯೂಟ್ಯೂಬಿಂದ ಏನಾದರೂ ಬಂದರೆ ಅಥವಾ ಬರದೇ ಇದ್ದರೂ ಕೂಡ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಹಾಗಾಗಿ ಅವನು ಅಂದ್ಕೊಂಡ ಒಂದು ಆಶೆ ಇತ್ತಲ್ಲ, ರಿಕ್ವೆಸ್ಟ್ ಏನಿತ್ತಲ್ವ, ಸೊ ನನಗೂ ಕೂಡ ಮಾಡಬೇಕಂತ ಹಂಬಲ ಕೂಡ ಇದೆ. ಸೊ ಆ ಥರ ಫೀಲ್ ಕೂಡ ನನಗಿದೆ. ಸೊ ಟ್ರೈ ಮಾಡ್ತೀನಿ ನಾನು ಕೂಡ, ನನ್ನ ಕಡೆಯಿಂದ ಏನಾಗುತ್ತೆ ಆ ಥರ. ಯಾರಿಗಾದರೂ ಏನಾದರೂ ಅವಶ್ಯಕತೆ ಬಿದ್ದರೆ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತೀನಿ ಬ್ರದರ್ ಅಂತ ನಾನು ಅವನಿಗೋಸ್ಕರ ಇವತ್ತಿನ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಜೊತೆಗೆ ಇನ್ನೊಂದು ವಿಡಿಯೋ ಕೂಡ ನೈಟು ನಾನು ಅಪ್ಲೋಡ್ ಮಾಡ್ತೀನಿ. ನೋಡು ಬ್ರದರ್, ನಿನಗೋಸ್ಕರ ಒಂದು ವಿಡಿಯೋ ಮಾಡಿದ್ದೇನೆ, ಬಟ್ ಇನ್ನೊಂದು ವಿಡಿಯೋ ಬರುತ್ತೆ. ನನ್ನ ಯೂಟ್ಯೂಬ್ ಚಾನಲಿಂದ ದುಡ್ಡು ಎಷ್ಟು ಬರುತ್ತೆ, ಎಷ್ಟು ಬರೋಂಗಿಲ್ಲ ಅನ್ನೋದು ನಾನು ನಿಮಗೆ ಮತ್ತೆ ಹೇಳ್ತೀನಿ. ಬಟ್ ಆ ವಿಡಿಯೋದಲ್ಲೂ ಕೂಡ ನಾನು ಯೂಟ್ಯೂಬ್ದಿಂದ ದುಡ್ಡು ಬರುತ್ತೆ ಬರಲ್ಲ ಅಂತ ಹೇಳಿಲ್ಲ. ಈ ವಿಡಿಯೋದಲ್ಲೂ ಕೂಡ ನಾನು ಹೇಳಿಲ್ಲ. ಬಂದರೆ ಬರ್ತಾ ಇದ್ದರೆ ಕೂಡ, ಬರದೇ ಇದ್ದರೂ ಕೂಡ ನಾನು ಮಾಡ್ತೀನಿ. ಅದು ನನ್ನ ಕಡೆಯಿಂದ ಎಷ್ಟಾಗುತ್ತೆ, ಯಾರಿಗಾದರೂ ಏನಾದರೂ ಅಗತ್ಯ ಬಿದ್ದರೆ ಸೊ ಟ್ರೈ ಮಾಡ್ತೀನಿ, ಅಷ್ಟೋ ಇಷ್ಟೋ ಅಂತಲ್ಲ. ಸೊ ನಿಮಗೂ ಕೂಡ ಮಾಡ್ತೀನಿ ಬ್ರದರ್. ಥ್ಯಾಂಕ್ ಯು ವೆರಿ ಮಚ್, ಒಳ್ಳೆಯದಾಗಲಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿನಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ, ಸುಮಾರು ವಿಡಿಯೋಗಳನ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.